ದರ್ಶನ್, ಬಿಎಸ್ವೈ, ಪ್ರಜ್ವಲ್, ಸೂರಜ್ ವಿರುದ್ಧ ರಮ್ಯಾ ಕೆಂಡಾಮಂಡಲವಾಗಿದ್ದಾರೆ. ಕಾನೂನು ಉಲ್ಲಂಘಿಸಿ ಸುದ್ದಿಯಲ್ಲಿರೋರು ಶ್ರೀಮಂತರು, ಏನೋ ಶಕ್ತಿಶಾಲಿಗಳು ಅಂತ ನಟಿ ರಮ್ಯಾ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ. ಪ್ರಭಾವಿಗಳ ವಿರುದ್ಧ ಟ್ವಿಟರ್ ಎಕ್ಸ್ ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಇವರ ಹಿಂಸಾತ್ಮಕ ಕ್ರಿಯೆಗಳಿಂದಾಗಿ ಬಡವರು, ಮಹಿಳೆಯರು ಮತ್ತು ಮಕ್ಕಳ ಬದುಕು ನಾಶವಾಗಿದೆ ಅಂತ ರಮ್ಯಾ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಟ್ವಿಟರ್ ನ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಕಿಡಿಕಾರಿದ್ದಾರೆ ನಟಿ ರಮ್ಯಾ. ಕಾನೂನನ್ನ ಉಲ್ಲಂಘಿಸಿ ಸುದ್ದಿಯಲ್ಲಿರುವಂತಹ ಶ್ರೀಮಂತರು ಮತ್ತು ಶಕ್ತಿಶಾಲಿಗಳಿಗೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಹಿಗ್ಗಾಮುಗ್ಗವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಯಾವಾಗ ದರ್ಶನ್ ಪ್ರಕರಣವಾಯಿತು ಆಗ ಕೂಡ ರಮ್ಯಾ ಅವರು ಕೆಂಡವನ್ನ ಕಾರಿದ್ರು. ಬಿಎಸ್ವೈ ಪ್ರಕರಣ, ಪ್ರಜ್ವಲ್ ಮತ್ತು ಸೂರಜ್ ವಿರುದ್ಧವೂ ಕೂಡ ರಮ್ಯಾ ಕೆಂಡಾಮಂಡಲವಾಗಿದ್ದಾರೆ. ಕಾನೂನನ್ನ ಉಲ್ಲಂಘಿಸಿ ಸುದ್ದಿಯಲ್ಲಿರೋರು ಶ್ರೀಮಂತರು, ಶಕ್ತಿಶಾಲಿಗಳು, ಇವರೆಲ್ಲರ ವಿರುದ್ಧ ರಮ್ಯಾ ಹಿಗ್ಗಾಮುಗ್ಗವಾಗಿ ವಾಗ್ದಾಳಿ ಮಾಡಿದ್ದಾರೆ. ಪ್ರಭಾವಿಗಳ ವಿರುದ್ಧ ಟ್ವಿಟರ್ ಎಕ್ಸ್ ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಇವರ ಹಿಂಸಾತ್ಮಕ ಕ್ರಿಯೆಗಳಿಂದಾಗಿ ಬಡವರು, ಮಕ್ಕಳು, ಏನೋ ಅನೇಕರ ಬದುಕು ಹಾಳಾಗ್ತಾ ಇದೆ, ಇವರೆಲ್ಲರ ಬದುಕು ನಾಶವಾಗಿದೆ ಅಂತ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ ನ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಕಿಡಿಕಾರಿದ್ದಾರೆ ಮೋಹಕ ತಾರೆ ನಟಿ ರಮ್ಯಾ. ಸಾರ್ವಜನಿಕ ವಲಯದಲ್ಲಿ ಯಾವುದೇ ಒಂದು ವಿಚಾರ ಆಗ್ತಾ ಇದ್ರು ಕೂಡ ನಟಿ ರಮ್ಯಾ ಬಹಳಷ್ಟು ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ದರ್ಶನ್ ವಿಚಾರವಾಗಿ, ಬಿಎಸ್ಐ ವಿಚಾರವಾಗಿ, ಏನು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಮತ್ತು ಈಗ ಸೂರಜ್ ವಿರುದ್ಧವೂ ಕೂಡ ನಟಿ ರಮ್ಯಾ ತಮ್ಮ ಎಕ್ಸ್ ಖಾತೆಯ ಪೋಸ್ಟ್ ಮೂಲಕವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರಭಾವಿಗಳ ವಿರುದ್ಧ ಟ್ವಿಟರ್ ಎಕ್ಸ್ ನಲ್ಲಿ ನಟಿ ರಮ್ಯಾ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಎಲ್ಲರಿಂದ ಸಮಾಜದಲ್ಲಿ ಸಮಸ್ಯೆ ಆಗ್ತಾ ಇದೆ. ಹಿಂಸಾತ್ಮಕ ಕ್ರಿಯೆಗಳಿಂದಾಗಿ ಬಡವರಿಗೆ, ಮಹಿಳೆಯರಿಗೆ, ಮಕ್ಕಳ ಬದುಕು ನಾಶವಾಗಿದೆ ಅಂತ ರಮ್ಯಾ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ.